ನಮಸ್ಕಾರ ಸ್ನೇಹಿತರೆ, ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಷಯ ಏನಂದರೆ, ಸರ್ಕಾರದಿಂದ ಹೊರಡಿಸಿರುವ ಆದೇಶದ ಪ್ರಕಾರ ನಿಮ್ಮ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಿದ್ದಾರೆ ಅಥವಾ SIR ಕಂಪ್ಲೀಟ್ ಮಾಡ್ತಿದ್ದಾರೆ. ಈಗ ಈ ವಿಡಿಯೋದಲ್ಲಿ SIR ಅಂದರೆ ಏನು, ಇದರ ಪ್ರಕ್ರಿಯೆ ಹೇಗಿರುತ್ತೆ, ಈ ಪ್ರಕ್ರಿಯೆ ನೀವು ಎಲ್ಲಿ ಕಂಪ್ಲೀಟ್ ಮಾಡಬೇಕು, ಹೇಗೆ ಆನ್ಲೈನಲ್ಲಿ ನೀವೇ ಕಂಪ್ಲೀಟ್ ಮಾಡ್ಬೋದು ಎಂಬ ಎಲ್ಲ ಮಾಹಿತಿಗಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಕೆಲವೊಂದು ಕಡೆ ಓಡಾಡ್ತಿರೋ ಮಾಹಿತಿ ಪ್ರಕಾರ ಈ SIR ಪ್ರೊಸೀಜರ್ ಕಂಪ್ಲೀಟ್ ಆಗದಿತ್ತು ನಿಮಗೆ ಕರ್ನಾಟಕ ಸರ್ಕಾರದಿಂದ ಬರ್ತಿರೋ ಗ್ಯಾರಂಟಿ ಸ್ಕೀಮ್ ಬರಲ್ಲ ಅಂತ ಇದೆ. ನೆಕ್ಸ್ಟ್ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರಬೇಕಾದ್ರೆ ಈ ಪ್ರಕ್ರಿಯೆ ಕಂಪ್ಲೀಟ್ ಆಗಿರಬೇಕು ಅನ್ನೋ ಮಾಹಿತಿ ಇದೆ ಅಷ್ಟೆ. ಈಗ ಈ SIR ಅಂದರೆ ಏನು ಅಂತ ಹೇಳೋದಾದರೆ, ಭಾರತದಲ್ಲಿ ಇರುವ ಚುನಾವಣೆ ಆಯೋಗದವರು ನಡೆಸುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಇದಾಗಿರುತ್ತದೆ. ಇದರ ಮೇನ್ ಉದ್ದೇಶ ಏನಂದರೆ, ಮತದಾರರ ಪಟ್ಟಿಯನ್ನು ಅಕ್ಯುರೇಟಾಗಿ ನವೀಕರಿಸಿದ ಸ್ಥಿತಿಯಲ್ಲಿ ಇಡೋದಾಗಿದೆ. ಅಂದರೆ ಈ SIR ನಡೆಸುವಾಗ ನೀವು ಹೊಸ ಮತದಾರರ ಹೆಸರು ಸೇರಿಸ್ಬೋದು, ಡೆತ್ ಆದವ್ರ ಹೆಸರು ಕಂಪಲ್ಸರಿ ತೆಗೆಸಬೇಕು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಶಾಶ್ವತವಾಗಿ ಅಲ್ಲೇ ಇದ್ದರೆ ಹಳೆ ಊರಿನ ವೋಟರ್ ID ಡಿಲೀಟ್ ಮಾಡಿಸಿ ಹೊಸ ವೋಟರ್ ID ಮಾಡ್ಕೊಳ್ಬೋದು. ಹಾಗೆ ನೀವು ಅಲ್ಲೇ ಹೆಸರು ವಿಳಾಸ ಎಲ್ಲ ಬದಲಾಯಿಸ್ಕೊಳ್ಬೋದು. ಈ ಪ್ರಕ್ರಿಯೆ ಹೇಗೆಲ್ಲ ನಡೆಯುತ್ತೆ ಅಂತ ಕೇಳಿದರೆ, ಎರಡು ರೀತಿಯಲ್ಲಿ ಇರುತ್ತೆ. ಒಂದು, ನೀವು ಆನ್ಲೈನಲ್ಲಿ ಸಹ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ಬೋದು, ಬಟ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು. ಅದಕ್ಕಿಂತ ಬೆಟರ್ ಏನಂದರೆ, ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಮನೆಗೆ BLO ಅಥವಾ BLAಗಳೇ ಬರ್ತಾರೆ. ಆ ಫಾರ್ಮ್ ಜೊತೆಗೆ ಬಂದು ಡೀಟೇಲ್ಸ್ ತಗೊಂಡು SIR ಕಂಪ್ಲೀಟ್ ಮಾಡಿ ಹೋಗ್ತಾರೆ. ಈ BLOಗಳಂದರೆ ಬೂತ್ ಲೆವೆಲ್ ಆಫೀಸರ್. ಆಲ್ಮೋಸ್ಟ್ ಆಲ್ ನಿಮ್ಮ ಅಂಗನವಾಡಿ ಅಥವಾ ಸ್ಕೂಲ್ ಟೀಚರ್ಸ್ ಆಗಿರ್ತಾರೆ. ಹಾಗೆ ಈ BLOಗಳೆಂದರೆ ನಿಮ್ಮ ಊರಿನ ಶಾಸಕರುಗಳು ಸ್ವಲ್ಪ ಜನ ಏಜೆಂಟ್ಗಳನ್ನು ನೇಮಿಸಿರ್ತಾರೆ, ಅಂಥವರೇ BLAಗಳಾಗಿರ್ತಾರೆ. ಈ SIR ಪ್ರಕ್ರಿಯೆ ನಿಮಗೆ ಜೂನ್ 30ನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಜುಲೈ 29ಕ್ಕೆ ಎಂಡ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಆಗಸ್ಟ್ 5ನೇ ತಾರೀಕು ಕರಡು ಪ್ರತಿ ಅಂದರೆ ನವೀಕರಿಸಿರೋ ಡ್ರಾಫ್ಟ್ ಮಾದರಿ ಬಿಡ್ತಾರೆ. ಅದರಲ್ಲಿ ನಿಮಗೇನಾದರೂ ಚೇಂಜಸ್ ಇದೆ ಅನಿಸಿದರೆ ಅಥವಾ ಏನಾದರೂ ಆಕ್ಷೇಪಣೆ ಇದೆ ಅನಿಸಿದರೆ ನಿಮಗೆ ಮತ್ತೆ 1 ತಿಂಗಳು ಟೈಮ್ ಇರುತ್ತೆ, ಆಗ ಬದಲಾಯಿಸ್ಕೊಳ್ಬೋದು. ಅಂದರೆ ನೇಮು, ಪ್ಲೇಸು ಎಲ್ಲ ಚೇಂಜಸ್ ಮಾಡ್ಕೊಬೋದು, ಬಟ್ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ ಕೊಡಬೇಕಷ್ಟೆ. ಹಾಗೆ ಕೊನೆಯದಾಗಿ ಕರ್ನಾಟಕದಲ್ಲಿ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತದೆ. ಹಾಗಾದರೆ ಈ SIR ಕಂಪ್ಲೀಟ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ, ನಿಮ್ಮ ಆಧಾರ್ ಕಾರ್ಡು, ವೋಟರ್ ID, ಹಾಗೆ ರೇಷನ್ ಕಾರ್ಡು, ಹಾಗೆ ಸೇಫರ್ ಸೈಡಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡಿರಿ. ಹಾಗೆ ಮೊದಲೇ ಹೇಳ್ದಂಗೆ BLOಗಳೇ ನಿಮ್ಮ ಮನೆಗೆ ಬರ್ತಾರೆ. ಆಗ ಮನೇಲಿ ಎಲ್ಲ ಸದಸ್ಯರು ಇರಲೇಬೇಕು ಅಂತಲೂ ಏನಿಲ್ಲ, ಯಾರಾದರೂ ಒಬ್ಬರು ಎಲ್ಲರೂ ಡೀಟೇಲ್ಸ್ನ ಕರೆಕ್ಟಾಗಿ ಕೊಟ್ಟರೆ ಆಯಿತು. ಹಾಗೆ ಇವಾಗ ಈ BLOಗಳು ಬರಬೇಕಾದ್ರೆ ಒಂದು ಫಾರ್ಮ್ಯಾಟ್ ತೊಗೊಂಡು ಬರ್ತಾರೆ, ಅದೇ ಎನ್ಯುಮರೇಷನ್ ಫಾರ್ಮು. ಇದನ್ನ ಫಿಲ್ ಮಾಡೋಕ್ಕೂ ಮುಂಚೆ ನೀವು ನಿಮ್ಮ ಡೀಟೇಲ್ಸ್ ಅಂದರೆ ವೋಟರ್ ID ಡೀಟೇಲ್ಸ್ ತೆಗೆದುಕೊಂಡು ಇಟ್ಕೊಳ್ಬೋದು. ಅದು ಆ್ಯಕ್ಚುಲಿ ಮತದಾರರ ಪಟ್ಟಿ ಬರ್ತಿರೋ BLO ಅಥವಾ BLOಗಳ ಬಳಿನೇ ಇರ್ತದೆ. ಆದರೂ ನಿಮಗೆ ಡೀಟೇಲ್ಸ್ ಮುಂಚೆನೇ ಗೊತ್ತಿದ್ದರೆ ಬೇಗ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಕೊಬೋದು. ನಿಮಗೆ ಈ ಡೀಟೇಲ್ಸ್ ಹೇಗೆ ಕಲೆ ಹಾಕೋದು ಅಂತ ತಿಳ್ಕೊಬೇಕಾದ್ರೆ ಜಸ್ಟ್ ಗೂಗಲ್ ಕ್ರೋಮಿಗೆ ಹೋಗಿ NVSP ಅಂತ ಸರ್ಚ್ ಮಾಡಿ ಸಾಕು. ಅಲ್ಲಿ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆನ್ಲೈನಲ್ಲೇ ಫಿಲ್ ಮಾಡ್ತೀನಿ ಅಂದರೂ ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರೋ ಫಿಲ್ ಎನ್ಯುಮರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಹಾಕಿ OTP ಸೆಂಡ್ ಮಾಡಿ. ಇಲ್ಲಿ OTP ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಟೇಟು, ವೋಟರ್ ID ನಂಬರು ಹಾಕಿ ಸರ್ಚ್ ಕೊಟ್ಟರೆ ನಿಮ್ಮ ವೋಟರ್ ID ಫುಲ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಪಾರ್ಟ್ ನಂಬರು, ಸೀರಿಯಲ್ ನಂಬರು ಎಲ್ಲ ತಿಳ್ಕೊಂಡಿದ್ರೆ ಸಾಕು. ಹಾಗೆ ನಿಮ್ಮ BLO ನಂಬರ್ ಸಹ ಹಾಗೆ ನೇಮ್ ಸಹ ಇಲ್ಲೇ ಇರುತ್ತೆ. ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ ಕಾಲ್ ಮಾಡಿ SIR ಬಗ್ಗೆ ವಿಚಾರಿಸ್ಬೋದು. ಆ್ಯಂಡ್ ನೀವು ಎನ್ಯುಮರೇಷನ್ ಫಾರ್ಮ್ ಆನ್ಲೈನಲ್ಲೇ ಫಿಲ್ ಮಾಡ್ತೀರಾ ಅಂದರೆ ಮುಂದೆ ಕೇಳೋ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋದರೆ ಆಯಿತು. ಆದರೆ ನಾವಿದರಲ್ಲಿ ಮೇಯ್ನ್ ಆಫ್ಲೈನ್ ಅರ್ಜಿ ಫಿಲ್ ಮಾಡೋದೇಗೆ ನೋಡೋಣ. ಈಗ ಇದಕ್ಕಿಂತ ಮುಂಚೆ ಇನ್ನೊಂದು ಏನಂದರೆ, ಇವಾಗ 2002, 2003ರಲ್ಲೆಲ್ಲ ನಿಮ್ಮ ಪೇರೆಂಟ್ಸು ಅಥವಾ 2002-03ರಲ್ಲಿ 18 ವರ್ಷ ಕಂಪ್ಲೀಟ್ ಆಗಿ ಆಗಲೇ ವೋಟರ್ ID ಇದ್ದವರು ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ಕಾನ್ಸ್ಟಿಟ್ಯೂಯೆನ್ಸಿ,
ಪೋಲಿಂಗ್ ಸ್ಟೇಷನ್ನು, ಪಾರ್ಟ್ ನಂಬರು, ಹಾಗೆ ಎಲ್ಲ ಡೀಟೇಲ್ಸ್ ಹಾಕ್ತಾ ಹೋದರೆ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ. ಹಾಗೆ ಇವಾಗ ಫೈನಲ್ ಆಗಿ ಎನ್ಯುಮರೇಷನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ನೋಡೋದಾದರೆ, ಇದೊಂದು ಪ್ರೀ ಪ್ರಿಂಟೆಡ್ ಅಪ್ಲಿಕೇಶನ್ ಆಗಿರುತ್ತೆ. ಅಂದರೆ ಮುಂಚೆನೇ ನಿಮ್ಮ ಹೆಸರು, ವೋಟರ್ ಐ ಡಿ ನಂಬರು, ಅಡ್ರೆಸ್ಸು ಪ್ರಿಂಟ್ ಆಗಿಯೇ ಬಂದಿರುತ್ತೆ. ಇಲ್ಲಿ ನೀವು ಡೇಟ್ ಆಫ್ ಬರ್ತು, ಆಧಾರ್ ನಂಬರು, ಮೊಬೈಲ್ ನಂಬರು, ತಂದೆ ಹೆಸರು, ತಾಯಿ ಹೆಸರು, ಹಾಗೆ ತಾಯಿ ತಂದೆ ವೋಟರ್ ಐ ಡಿ ನಂಬರ್ ಇದ್ದರೆ ಹಾಕ್ಬೋದು, ಅಥವಾ ಗಂಡ ಹೆಂಡತಿ ಹೆಸರು ಮತ್ತು ವೋಟರ್ ಐ ಡಿ ನಂಬರ್ ಇದ್ದರೂ ಹಾಕ್ಬೋದು. ಇದು ಸಿಂಪಲ್ ಆಗಿದೆ. ಆದರೆ ನೆಕ್ಸ್ಟ್ ಕಾಲಮಲ್ಲಿ ನಿಮ್ಮ ಹಳೆ SIR ಅಲ್ಲಿ ಇರೋ ಥರ ಡೀಟೇಲ್ಸ್ ಫಿಲ್ ಮಾಡಬೇಕು. ಇಲ್ಲಿ ನೀವು ಫಸ್ಟ್ ನಿಮ್ಮ ಹೆಸರು, ವೋಟರ್ ಐ ಡಿ ನಂಬರು, ರಿಲೇಟಿವ್ ನೇಮು ಅಂದರೆ ತಂದೆ ಅಥವಾ ತಾಯಿ ಅಥವಾ ಗಂಡ ಹೆಂಡತಿ ಹೆಸರು ಹಾಕಿ, ನೆಕ್ಸ್ಟು ಅಲ್ಲಿ ರಿಲೇಟಿವ್ ಹೆಸರು ಹಾಕಿರ್ತೀರಲ್ಲ ಅವ್ರ ಜೊತೆಗಿನ ಸಂಬಂಧ ಹೇಗೆ ಅಂತ ಹಾಕಬೇಕು. ನಂತರ ನಿಮ್ಮ ಜಿಲ್ಲೆ, ಸ್ಟೇಟು, ಹಾಗೆ ಕಾನ್ಸ್ಟಿಟ್ಯೂಯೆನ್ಸಿ ನೇಮ್ ಹಾಕಬೇಕು. ಹಾಗೆ ಪಾರ್ಟ್ ನಂಬರ್ ಆ್ಯಂಡ್ ಸೀರಿಯಲ್ ನಂಬರ್ ಸಹ ಹಾಕಬೇಕು. ಇವಾಗ ಮೇಯ್ನ್ ಕನ್ಫ್ಯೂಸ್ ಆಗೋದಿಲ್ಲ. ಈ ಕಾಲಮ್ಮು ಫಿಲ್ ಮಾಡ್ತಾ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲಿ ಕೇಳಿರೋದು ಡೀಟೇಲ್ಸ್ ಆಫ್ ದಿ ರಿಲೇಟಿವ್. ಸೊ ನೀವು ನಿಮ್ಮ ಕಾಲಮಲ್ಲಿ ಏನೆಲ್ಲ ಫಿಲ್ ಮಾಡಿದ್ರೋ ಅದರಲ್ಲಿ ರಿಲೇಟಿವ್ಸ್ ನೇಮ್ ಫಿಲ್ ಮಾಡಿರ್ತೀರ. ಅಂದರೆ ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಹೆಸರು ಫಿಲ್ ಮಾಡಿರ್ತೀರ. ಈಗ ನೀವು ಈ ಕಾಲಮಲ್ಲಿ ಅವ್ರದ್ದು ಡೀಟೇಲ್ಸ್ ಹಾಕಬೇಕಾಗತ್ತೆ. ಇಲ್ಲಿ ನೀವು ನೇಮ್ ಅವ್ರ ಹೆಸರು ಹಾಕಿ, ನೆಕ್ಸ್ಟು ಅವ್ರದ್ದು ವೋಟರ್ ಐ ಡಿ ನಂಬರು, ಹಾಗೆ ರಿಲೇಟಿವ್ಸ್ ನೇಮು. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಇದು ನಿಮ್ಮ ರಿಲೇಟಿವ್ ಅಂದರೆ ನಿಮ್ಮ ಸ್ವಂತ ಡೀಟೇಲ್ಸ್ ಹಾಕ್ತಾ ನಿಮ್ಮ ತಂದೆ ತಾಯಿ ಹೆಸರು ಏನಾದರೂ ಹಾಕಿದರೆ ರಿಲೇಟಿವ್ ಕಾಲಮಲ್ಲಿ ಅವರ ತಂದೆ ತಾಯಿ ಹೆಸರು ಇಲ್ಲಿ ಬರಿಬೇಕು. ಹಾಗೆ ನೆಕ್ಸ್ಟು ಸೇಮು ಡಿಸ್ಟಿಕ್ಕು, ಸ್ಟೇಟು, ಕಾನ್ಸ್ಟಿಟ್ಯೂಯೆನ್ಸಿ, ಹಾಗೆ ಪಾರ್ಟ್ ನಂಬರ್ ಎಲ್ಲ ಹಾಕಿ ಕೊನೆಗೆ ನಿಮ್ಮದೊಂದು ಸಿಗ್ನೇಚರ್ ಇರುತ್ತೆ. ಆ ಸಿಗ್ನೇಚರ್ ನೀವೇ ಹಾಕಬೇಕಂತನೂ ಇಲ್ಲ. ಈಗ ಫ್ಯಾಮಿಲಿಲಿ ಯಾರಾದ್ರು ಡೀಟೇಲ್ಸ್ ಕೊಡ್ತಾ ಇದ್ದರೆ ಅವರ ಸಿಗ್ನೇಚರು ಸಹ ಹಾಕ್ಬೋದು. ಹಾಗೆ ಆಮೇಲೆ ಒಂದು BLO ಸೈನ್ ಇರುತ್ತೆ. ಇಷ್ಟು ಮಾಡಿಕೊಟ್ರೆ ಮುಗೀತು, ನಿಮ್ಮದು SIR ಕಂಪ್ಲೀಟ್ ಆಗುತ್ತೆ. ಆದರೆ ಸ್ನೇಹಿತರೆ, ಕೊಡುವಾಗ ಸರಿಯಾದ ಮಾಹಿತಿ ಕೊಡಿ ಅಷ್ಟೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಹೀಗೆ ಸರ್ಕಾರಿ ಸೇವೆಗಳು ಹಾಗೂ ಜಾಬ್ ಅಪ್ಲಿಕೇಶನ್ ಮತ್ತು ಗ್ರಾಮೋನ್ ರಿಲೇಟೆಡ್ ಇನ್ಫಾರ್ಮೇಷನ್ಗೋಸ್ಕರ ಈ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ.